ಆಗ್ತಾ ಇದೆ. ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸುರ್ಜೇವಾಲಾ ಅವರ ಭೇಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಒಗ್ಗಟ್ಟು ಪ್ರದರ್ಶನ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ. ಜೋಡೆತ್ತುಗಳಂತೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಆ ಮೂಲಕ ನಮ್ಮಿಬ್ಬರ ನಡುವೆ ಏನೇನೂ ಇಲ್ಲ, ಮನಸ್ತಾಪಗಳು ಅನ್ನುವ ಸಂದೇಶವನ್ನ ಸಾರಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕೈ ಹಿಡಿದುಕೊಂಡು ಇಬ್ರು ಒಂದು ಸ್ಪಷ್ಟ ಸಂದೇಶವನ್ನ ಕೊಡಿದ್ರೆ, ನಾವಿಬ್ರು ಒಟ್ಟಿಗೆ ಇದ್ದೀವಿ, ಗಟ್ಟಿಯಾಗಿದ್ದೀವಿ, ಬಂಡೆ ತರ ಇದ್ದೀವಿ, ಏನು ನಮ್ಮ ನಡುವೆ ಏನೇನು ನಡೆದಿಲ್ಲ, ಏನು ಇಲ್ಲ ಅಂತ ಹೇಳಿ ಒಂದಷ್ಟು ವಿಚಾರವನ್ನ ಸಂದೇಶವನ್ನ ಕೊಟ್ಟಿದ್ದಾರೆ. ಬಸವರಾಜ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬಸವರಾಜ್ ನೋಡಿ, ಇವತ್ತು ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ. ಇವತ್ತು 40 ಜನ ಶಾಸಕರನ್ನ ಮೀಟಿಂಗ್ ಅನ್ನು ನಡೆಸಿದ್ರೆ, 1-to-1 ಮೀಟಿಂಗ್ ಅನ್ನು ನಡೆಸ್ತಾರೆ. ಇದರ ಮುಂಚಿತವಾಗಿ ಇವರಿಬ್ರು ಈ ರೀತಿಯಾಗಿ ಮಾಡಿರೋದು ಅಂದ್ರೆ ಒಗ್ಗಟ್ಟು ಪ್ರದರ್ಶನ ಆಗಿದ್ಯಾ? ಹೈಕಮಾಂಡ್ಗೆ ಈ ಒಂದು ಸಂದೇಶ ಹೋಗುತ್ತಾ? ಯಾಕಂದ್ರೆ ಹೈಕಮಾಂಡ್ ಇದೊಂದು ವಿಚಾರವನ್ನು ಇಟ್ಟುಕೊಂಡು ಮಾತ್ರ ಗಮನಿಸುತ್ತಾ, ಅಥವಾ ಈ ಹಿಂದೆ ಎಲ್ಲಾ ರೀತಿಯಾದಂತಹ ಬೆಳವಣಿಗೆಯನ್ನು ಕೂಡ ಗಮನಿಸುತ್ತಾ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಇವತ್ತು ನಡೀತಾ ಇರತಕ್ಕಂತ ಶಾಸಕರ ಜೊತೆ ಹೈಕಮಾಂಡ್ ನಾಯಕರ ಸಭೆ ಇದೆಯಲ್ಲ, ಅದು ಬಹಳ ಮಹತ್ವ ಪಡೆದುಕೊಂಡಿದೆ. ಯಾಕಂದ್ರೆ ಸಿಎಂ ಅವರು ಏನಾದ್ರೂ ವಿಶ್ವಾಸ ಕಳೆದುಕೊಳ್ತಾ ಇದಾರೆ ಶಾಸಕರ ಜೊತೆ ಅನ್ನುವಂತ ಒಂದು ಅನುಮಾನಗಳು ಬಲವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂತ ವಾತಾವರಣವನ್ನ ಕೂಡ ಸೃಷ್ಟಿಸಲಾಗಿದೆ ಅನ್ನುವಂತ ಆರೋಪ ಸಿಎಂ ಬಣದಿಂದ ಇರತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಒಂದು ಕಡೆಯಿಂದ ಸೂಚನೆ ಕೊಟ್ಟರು ಕೂಡ, ಸ್ವತಃ ಹೈಕಮಾಂಡ್ ನಾಯಕರ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದಾಗ ಅವರ ಅಭಿಪ್ರಾಯವನ್ನು ಕೂಡ ಬಹಳ ಪ್ರಮುಖವಾಗಿ ಇರತಕ್ಕಂಥದ್ದು. ಶಾಸಕರ ಅಭಿಪ್ರಾಯ ಇಲ್ಲದೆ ಏನು ಮಾಡಕ್ಕಾಗಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಮೀಟಿಂಗ್ ಅಲ್ಲಿ ನಡೀತಕ್ಕಂತಹ ಮುಂದೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಒಂದಷ್ಟು ಕ್ರಾಂತಿಗಳಾಗ್ತವೆ ಅನ್ನುವಂತ ಏನು ಹೇಳಿಕೆಗಳಿದಾವೆ, ನವೆಂಬರ್ ವೇಳೆಗೆ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಹೇಳಿಕೆಗಳೇನಿದಾವೆ, ಅದರ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಆರಂಭಿಸಿದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಇವತ್ತು ನಡೀತಕ್ಕಂಥ ಶಾಸಕರ ಸಭೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಆ ಪ್ರಶ್ನೆಗಳಿಗೆ ಸಮಾಧಾನಕರವಾದಂತಹ ಉತ್ತರಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಕ್ಕಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಬಹುದು. ಇಲ್ಲದಲ್ಲಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಅನುದಾನದ ವಿಚಾರ ಇರಬಹುದು, ಸಿದ್ದರಾಮಯ್ಯ ಅವರು ಹಿಂದಿನಷ್ಟು ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದು, ಒಂದಷ್ಟು ವಿಚಾರಗಳೇನಾದ್ರೂ ಅವರಿಗೆ ಅಂಶಗಳು ಕಾಣಿಸಿದ್ದೆ ಆದಲ್ಲಿ, ಅಥವಾ ಒಂದು ರೀತಿಯಲ್ಲಿ ಅವರು ಕಾಂಗ್ರೆಸ್ನಿಂದ ವಿಮುಖರಾಗ್ತಾ ಇದ್ದಾರೆ ಅನ್ನುವಂಥದ್ದು ಏನಾದ್ರೂ ಶಾಸಕರಂತ ಕಾಣಿಸಿದಲ್ಲಿ ಹೈಕಮಾಂಡ್ ಒಂದಷ್ಟು ಹೆಜ್ಜೆಯನ್ನ ಮುಂದಕ್ಕೆ ತಂದು ಒಂದಷ್ಟು ಆಡಳಿತಾತ್ಮಕ ಬದಲಾವಣೆ ಮಾಡುವಂತ ಸಾಧ್ಯತೆಗಳು ದಟ್ಟ ಆಗಿರೋದ್ರಿಂದ ಈ ಎಲ್ಲವನ್ನು ಬದಲಾವಣೆಗಳನ್ನ ಕೂಡ ಸಿದ್ದರಾಮಯ್ಯ ಅವರು ಕೂಡ ಗಮನಿಸ್ತಾ ಇದ್ದಾರೆ, ಡಿಕೆ ಶಿವಕುಮಾರ್ ಅವರು ಗಮನಿಸ್ತಾ ಇದ್ದಾರೆ. ಆದ್ರಿಂದ ಒಂದಷ್ಟು ಒಗ್ಗಟ್ಟಿನ ಪ್ರದರ್ಶನವನ್ನು ಹೈಕಮಾಂಡ್ ಎಂಟ್ರಿ ಕೊಟ್ಟಾಗ ಮಾಡಲೇಬೇಕಾಗಿದೆ. ಯಾಕಂದ್ರೆ ಸರ್ಕಾರವನ್ನು ಉಳಿಸಿಕೊಳ್ಳಬೇಕು. ಇಡೀ ಭಾರತದಲ್ಲಿ ಇರತಕ್ಕಂತಹ ದೊಡ್ಡ ಸರ್ಕಾರ ಅಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಮಾತ್ರ. ಹಾಗಾಗಿ ಉಳಿಸಿಕೊಳ್ಳುವಂತ ಪ್ರಯತ್ನಗಳು ಆಗ್ತಾ ಇದಾವೆ. ಅದರ ಒಂದು ರಾಜಕೀಯ ತಂತ್ರವಾಗಿ ಈ ಒಂದು ಹೊಂದಾಣಿಕೆಯ ಭಾಗವಾಗಿ ಇವತ್ತು ಒಂದಾಗಿದ್ದೇವೆ ಅನ್ನುವಂತ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ಬಸ್ ಆಗ್ತಾ ಇದೆ. ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸುರ್ಜೇವಾಲಾ ಅವರ ಭೇಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಒಗ್ಗಟ್ಟು ಪ್ರದರ್ಶನ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ. ಜೋಡೆತ್ತುಗಳಂತೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಆ ಮೂಲಕ ನಮ್ಮಿಬ್ಬರ ನಡುವೆ ಏನೇನೂ ಇಲ್ಲ, ಮನಸ್ತಾಪಗಳು ಅನ್ನುವ ಸಂದೇಶವನ್ನ ಸಾರಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕೈ ಹಿಡಿದುಕೊಂಡು ಇಬ್ರು ಒಂದು ಸ್ಪಷ್ಟ ಸಂದೇಶವನ್ನ ಕೊಡಿದ್ರೆ, ನಾವಿಬ್ರು ಒಟ್ಟಿಗೆ ಇದ್ದೀವಿ, ಗಟ್ಟಿಯಾಗಿದ್ದೀವಿ, ಬಂಡೆ ತರ ಇದ್ದೀವಿ, ಏನು ನಮ್ಮ ನಡುವೆ ಏನೇನು ನಡೆದಿಲ್ಲ, ಏನು ಇಲ್ಲ ಅಂತ ಹೇಳಿ ಒಂದಷ್ಟು ವಿಚಾರವನ್ನ ಸಂದೇಶವನ್ನ ಕೊಟ್ಟಿದ್ದಾರೆ. ಬಸವರಾಜ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬಸವರಾಜ್ ನೋಡಿ, ಇವತ್ತು ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ. ಇವತ್ತು 40 ಜನ ಶಾಸಕರನ್ನ ಮೀಟಿಂಗ್ ಅನ್ನು ನಡೆಸಿದ್ರೆ, 1-to-1 ಮೀಟಿಂಗ್ ಅನ್ನು ನಡೆಸ್ತಾರೆ. ಇದರ ಮುಂಚಿತವಾಗಿ ಇವರಿಬ್ರು ಈ ರೀತಿಯಾಗಿ ಮಾಡಿರೋದು ಅಂದ್ರೆ ಒಗ್ಗಟ್ಟು ಪ್ರದರ್ಶನ ಆಗಿದ್ಯಾ? ಹೈಕಮಾಂಡ್ಗೆ ಈ ಒಂದು ಸಂದೇಶ ಹೋಗುತ್ತಾ? ಯಾಕಂದ್ರೆ ಹೈಕಮಾಂಡ್ ಇದೊಂದು ವಿಚಾರವನ್ನು ಇಟ್ಟುಕೊಂಡು ಮಾತ್ರ ಗಮನಿಸುತ್ತಾ, ಅಥವಾ ಈ ಹಿಂದೆ ಎಲ್ಲಾ ರೀತಿಯಾದಂತಹ ಬೆಳವಣಿಗೆಯನ್ನು ಕೂಡ ಗಮನಿಸುತ್ತಾ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಇವತ್ತು ನಡೀತಾ ಇರತಕ್ಕಂತ ಶಾಸಕರ ಜೊತೆ ಹೈಕಮಾಂಡ್ ನಾಯಕರ ಸಭೆ ಇದೆಯಲ್ಲ, ಅದು ಬಹಳ ಮಹತ್ವ ಪಡೆದುಕೊಂಡಿದೆ. ಯಾಕಂದ್ರೆ ಸಿಎಂ ಅವರು ಏನಾದ್ರೂ ವಿಶ್ವಾಸ ಕಳೆದುಕೊಳ್ತಾ ಇದಾರೆ ಶಾಸಕರ ಜೊತೆ ಅನ್ನುವಂತ ಒಂದು ಅನುಮಾನಗಳು ಬಲವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂತ ವಾತಾವರಣವನ್ನ ಕೂಡ ಸೃಷ್ಟಿಸಲಾಗಿದೆ ಅನ್ನುವಂತ ಆರೋಪ ಸಿಎಂ ಬಣದಿಂದ ಇರತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಒಂದು ಕಡೆಯಿಂದ ಸೂಚನೆ ಕೊಟ್ಟರು ಕೂಡ, ಸ್ವತಃ ಹೈಕಮಾಂಡ್ ನಾಯಕರ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದಾಗ ಅವರ ಅಭಿಪ್ರಾಯವನ್ನು ಕೂಡ
ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಶಾಸಕರ ಅಭಿಪ್ರಾಯ ಇಲ್ಲದೆ ಏನು ಮಾಡಕ್ಕಾಗಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಮೀಟಿಂಗ್ ಅಲ್ಲಿ ನಡೀತಕ್ಕಂತಹ ಮುಂದೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಒಂದಷ್ಟು ಕ್ರಾಂತಿಗಳಾಗ್ತವೆ ಅನ್ನುವಂತ ಏನು ಹೇಳಿಕೆಗಳಿದಾವೆ, ನವೆಂಬರ್ ವೇಳೆಗೆ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಹೇಳಿಕೆಗಳೇನಿದಾವೆ ಅದರ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಆರಂಭಿಸಿದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಇವತ್ತು ನಡೀತಕ್ಕಂಥ ಶಾಸಕರ ಸಭೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಆ ಪ್ರಶ್ನೆಗಳಿಗೆ ಸಮಾಧಾನಕರವಾದಂತಹ ಉತ್ತರಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಕ್ಕಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಬಹುದು. ಇಲ್ಲವಾದಲ್ಲಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಅನುದಾನದ ವಿಚಾರ ಇರಬಹುದು, ಸಿದ್ದರಾಮಯ್ಯ ಅವರು ಹಿಂದಿನಷ್ಟು ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಏನಾದ್ರೂ ಅವರಿಗೆ ಅಂಶಗಳು ಕಾಣಿಸಿದ್ದೇ ಆದಲ್ಲಿ ಅಥವಾ ಒಂದು ರೀತಿಯಲ್ಲಿ ಅವರು ಕಾಂಗ್ರೆಸ್ನಿಂದ ವಿಮುಖರಾಗ್ತಾ ಇದ್ದಾರೆ ಅನ್ನುವಂಥದ್ದು ಏನಾದ್ರೂ ಶಾಸಕರಂತ ಕಾಣಿಸಿದಲ್ಲಿ ಹೈಕಮಾಂಡ್ ಒಂದಷ್ಟು ಹೆಜ್ಜೆಯನ್ನ ಮುಂದಕ್ಕೆ ತಂದು ಒಂದಷ್ಟು ಆಡಳಿತಾತ್ಮಕ ಬದಲಾವಣೆ ಮಾಡುವಂತ ಸಾಧ್ಯತೆಗಳು ದಟ್ಟ ಆಗಿರೋದ್ರಿಂದ ಈ ಎಲ್ಲವನ್ನು ಬದಲಾವಣೆಗಳನ್ನ ಕೂಡ ಸಿದ್ದರಾಮಯ್ಯ ಅವರು ಕೂಡ ಗಮನಿಸ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಗಮನಿಸ್ತಾ ಇದ್ದಾರೆ. ಆದ್ರಿಂದ ಒಂದಷ್ಟು ಒಗ್ಗಟ್ಟಿನ ಪ್ರದರ್ಶನವನ್ನು ಹೈಕಮಾಂಡ್ ಎಂಟ್ರಿ ಕೊಟ್ಟಾಗ ಮಾಡಲೇಬೇಕಾಗಿದೆ. ಯಾಕಂದ್ರೆ ಸರ್ಕಾರವನ್ನು ಉಳಿಸಿಕೊಳ್ಳಬೇಕು. ಇಡೀ ಭಾರತದಲ್ಲಿ ಇರತಕ್ಕಂತಹ ದೊಡ್ಡ ಸರ್ಕಾರ ಅಂದ್ರೆ ಕಾಂಗ್ರೆಸ್ದು ರಾಜ್ಯದಲ್ಲಿ ಮಾತ್ರ. ಹಾಗಾಗಿ ಉಳಿಸಿಕೊಳ್ಳುವಂತ ಪ್ರಯತ್ನಗಳು ಆಗ್ತಾ ಇದಾವೆ. ಅದರ ಒಂದು ರಾಜಕೀಯ ತಂತ್ರವಾಗಿ ಈ ಒಂದು ಹೊಂದಾಣಿಕೆಯ ಭಾಗವಾಗಿ ಇವತ್ತು ಒಂದಾಗಿದ್ದೇವೆ ಅನ್ನುವಂತ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ಬಸ್ ಆಗ್ತಾ ಇದೆ. ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸುರ್ಜೇವಾಲಾ ಅವರ ಭೇಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಒಗ್ಗಟ್ಟು ಪ್ರದರ್ಶನ ಆಗಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ. ಜೋಡೆತ್ತುಗಳಂತೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಆ ಮೂಲಕ ನಮ್ಮಿಬ್ಬರ ನಡುವೆ ಏನೇನೂ ಇಲ್ಲ, ಮನಸ್ತಾಪಗಳು ಅನ್ನುವ ಸಂದೇಶವನ್ನ ಸಾರಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕೈ ಹಿಡಿದುಕೊಂಡು ಇಬ್ರು ಒಂದು ಸ್ಪಷ್ಟ ಸಂದೇಶವನ್ನ ಕೊಡಿದ್ರೆ ನಾವು ಇಬ್ರು ಒಟ್ಟಿಗೆ ಇದ್ದೀವಿ, ಗಟ್ಟಿಯಾಗಿದ್ದೀವಿ, ಬಂಡೆ ತರ ಇದ್ದೀವಿ, ಏನು ನಮ್ಮ ನಡುವೆ ಏನೇನು ನಡೆದಿಲ್ಲ, ಏನು ಇಲ್ಲ ಅಂತ ಹೇಳಿ ಒಂದಷ್ಟು ವಿಚಾರವನ್ನ ಸಂದೇಶವನ್ನ ಕೊಟ್ಟಿದ್ದಾರೆ. ಬಸವರಾಜ್ ಮಾಹಿತಿಯನ್ನ ಕೊಡ್ತಾರೆ. ಬಸವರಾಜ್ ನೋಡಿ, ಇವತ್ತು ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ. ಇವತ್ತು 40 ಜನ ಶಾಸಕರನ್ನ ಮೀಟಿಂಗ್ ಅನ್ನು ನಡೆಸಿದ್ರೆ, 1-to-1 ಮೀಟಿಂಗ್ ಅನ್ನು ನಡೆಸ್ತಾರೆ. ಇದರ ಮುಂಚಿತವಾಗಿಯೇ ಇವರಿಬ್ರು ಈ ರೀತಿಯಾಗಿ ಮಾಡಿರೋದು ಅಂದ್ರೆ ಒಗ್ಗಟ್ಟು ಪ್ರದರ್ಶನ ಆಗಿದ್ಯಾ? ಹೈಕಮಾಂಡ್ಗೆ ಈ ಒಂದು ಸಂದೇಶ ಹೋಗುತ್ತಾ? ಯಾಕಂದ್ರೆ ಹೈಕಮಾಂಡ್ ಇದೊಂದು ವಿಚಾರವನ್ನ ಇಟ್ಟುಕೊಂಡು ಮಾತ್ರ ಗಮನಿಸುತ್ತಾ ಅಥವಾ ಈ ಹಿಂದೆ ಎಲ್ಲಾ ರೀತಿಯಾದಂತಹ ಬೆಳವಣಿಗೆಯನ್ನ ಕೂಡ ಗಮನಿಸುತ್ತಾ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಇವತ್ತು ನಡೀತಾ ಇರತಕ್ಕಂತ ಶಾಸಕರ ಜೊತೆ ಹೈಕಮಾಂಡ್ ನಾಯಕರ ಸಭೆ ಇದೆ ಅಲ್ಲ, ಅದು ಬಹಳ ಮಹತ್ವ ಪಡೆದುಕೊಂಡಿದೆ. ಯಾಕಂದ್ರೆ ಸಿಎಂ ಅವರು ಏನಾದ್ರೂ ವಿಶ್ವಾಸ ಕಳೆದುಕೊಳ್ತಾ ಇದಾರೆ ಶಾಸಕರ ಜೊತೆ ಅನ್ನುವಂತ ಒಂದು ಅನುಮಾನಗಳು ಬಲವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂತ ವಾತಾವರಣವನ್ನ ಕೂಡ ಸೃಷ್ಟಿಸಲಾಗಿದೆ ಅನ್ನುವಂತ ಆರೋಪ ಸಿಎಂ ಬಣದಿಂದ ಇರತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಒಂದು ಕಡೆಯಿಂದ ಸೂಚನೆ ಕೊಟ್ಟರು ಕೂಡ ಸ್ವತಃ ಹೈಕಮಾಂಡ್ ನಾಯಕರ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದಾಗ ಅವರ ಅಭಿಪ್ರಾಯವನ್ನು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಶಾಸಕರ ಅಭಿಪ್ರಾಯ ಇಲ್ಲದೆ ಏನು ಮಾಡಕ್ಕಾಗಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಮೀಟಿಂಗ್ ಅಲ್ಲಿ ನಡೀತಕ್ಕಂತಹ ಮುಂದೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಒಂದಷ್ಟು ಕ್ರಾಂತಿಗಳಾಗ್ತವೆ ಅನ್ನುವಂತ ಏನು ಹೇಳಿಕೆಗಳಿದಾವೆ, ನವೆಂಬರ್ ವೇಳೆಗೆ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಹೇಳಿಕೆಗಳೇನಿದಾವೆ ಅದರ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಆರಂಭಿಸಿದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಇವತ್ತು ನಡೀತಕ್ಕಂಥ ಶಾಸಕರ ಸಭೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಆ ಪ್ರಶ್ನೆಗಳಿಗೆ ಸಮಾಧಾನಕರವಾದಂತಹ ಉತ್ತರಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಕ್ಕಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಬಹುದು. ಇಲ್ಲವಾದಲ್ಲಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಅನುದಾನದ ವಿಚಾರ ಇರಬಹುದು, ಸಿದ್ದರಾಮಯ್ಯ ಅವರು ಹಿಂದಿನಷ್ಟು ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಏನಾದ್ರೂ ಅವರಿಗೆ ಅಂಶಗಳು ಕಾಣಿಸಿದ್ದೇ ಆದಲ್ಲಿ ಅಥವಾ ಒಂದು ರೀತಿಯಲ್ಲಿ ಅವರು ಕಾಂಗ್ರೆಸ್ನಿಂದ ವಿಮುಖರಾಗ್ತಾ ಇದ್ದಾರೆ ಅನ್ನುವಂಥದ್ದು ಏನಾದ್ರೂ ಶಾಸಕರಂತ ಕಾಣಿಸಿದಲ್ಲಿ ಹೈಕಮಾಂಡ್ ಒಂದಷ್ಟು ಹೆಜ್ಜೆಯನ್ನ ಮುಂದಕ್ಕೆ ತಂದು ಒಂದಷ್ಟು ಆಡಳಿತಾತ್ಮಕ ಬದಲಾವಣೆ ಮಾಡುವಂತ ಸಾಧ್ಯತೆಗಳು ದಟ್ಟ ಆಗಿರೋದ್ರಿಂದ ಈ ಎಲ್ಲವನ್ನು ಬದಲಾವಣೆಗಳನ್ನ ಕೂಡ ಸಿದ್ದರಾಮಯ್ಯ ಅವರು ಕೂಡ ಗಮನಿಸ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಗಮನಿಸ್ತಾ ಇದ್ದಾರೆ. ಆದ್ರಿಂದ ಒಂದಷ್ಟು ಒಗ್ಗಟ್ಟಿನ ಪ್ರದರ್ಶನವನ್ನು ಹೈಕಮಾಂಡ್ ಎಂಟ್ರಿ ಕೊಟ್ಟಾಗ ಮಾಡಲೇಬೇಕಾಗಿದೆ. ಯಾಕಂದ್ರೆ ಸರ್ಕಾರವನ್ನು ಉಳಿಸಿಕೊಳ್ಳಬೇಕು. ಇಡೀ ಭಾರತದಲ್ಲಿ ಇರತಕ್ಕಂತಹ ದೊಡ್ಡ ಸರ್ಕಾರ ಅಂದ್ರೆ ಕಾಂಗ್ರೆಸ್ದು ರಾಜ್ಯದಲ್ಲಿ ಮಾತ್ರ. ಹಾಗಾಗಿ ಉಳಿಸಿಕೊಳ್ಳುವಂತ ಪ್ರಯತ್ನಗಳು ಆಗ್ತಾ ಇದಾವೆ. ಅದರ ಒಂದು ರಾಜಕೀಯ ತಂತ್ರವಾಗಿ ಈ ಒಂದು ಹೊಂದಾಣಿಕೆಯ ಭಾಗವಾಗಿ ಇವತ್ತು ಒಂದಾಗಿದ್ದೇವೆ ಅನ್ನುವಂತ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು.